ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ನಾವು 5ನೇ ಸ್ಥಾನವನ್ನ ಗಳಿಸಿದ್ದೇವೆ. ಆ ಕ್ರೀಡಾಕೂಟದಲ್ಲಿ 34 ಚಿನ್ನ, 18 ಬೆಳ್ಳಿ, 28 ಕಂಚು. ಅವರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಮತ್ತು ಭಾಗವಹಿಸಿದಂಥವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಂದಿನ ಕ್ರೀಡಾಕೂಟದಲ್ಲಿ 1ನೇ ಸ್ಥಾನಕ್ಕೆ ಬರಲಿ ಅಂತ ಕೂಡ ಆಶಿಸ್ತೇನೆ. ಎರಡು 2015ರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಇದೇ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ, ಚಿನ್ನ ವಿಜೇತರಿಗೆ 5 ಲಕ್ಷ ರೂಪಾಯಿ, ಬೆಳ್ಳಿ ವಿಜೇತರಿಗೆ 3 ಲಕ್ಷ ರೂಪಾಯಿ ಮತ್ತು ಕಂಚು ವಿಜೇತರಿಗೆ 2 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದೆ. ಈಗ ಅದನ್ನ ಜಾರಿ ಮಾಡಿದ್ದೇವೆ. ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವರು ಚಿನ್ನ ಗೆದ್ದವರಿಗೆ 7 ಲಕ್ಷ ಮಾಡಬೇಕು, ಬೆಳ್ಳಿ ಗೆದ್ದವರಿಗೆ 5 ಲಕ್ಷ ಮಾಡಬೇಕು ಮತ್ತು ಕಂಚು ಗೆದ್ದವರಿಗೆ 3 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಬಾರಿಯಿಂದ 7 ಲಕ್ಷ, 5 ಲಕ್ಷ, 3 ಲಕ್ಷ ರೂಪಾಯಿಗಳನ್ನು ಮಾಡುತ್ತೇವೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ, ಆದರೆ ಅಲ್ಲಿ ಎಷ್ಟೇ ಪದಕಗಳಿಗಿದ್ರು ಕೂಡ ಒಂದು ಬಹುಮಾನವನ್ನ ಕೊಡ್ತಾರೆ. ಎಲ್ಲ ಹುಡುಗರು ಕೊಡ್ತಾರ. ಇನ್ಮೇಲೆ ಎಲ್ರಿಗೂ ಕೂಡ ಕೊಡ್ತೀವಿ. ಪ್ರತಿ ಮೆಡಲ್ಗೂ ಬಹುಮಾನವನ್ನ ಕೊಡುತ್ತೇವೆ. ಆಮೇಲೆ ಕೋಚ್ಗಳಿಗೆ, ಮ್ಯಾನೇಜರ್ಗಳಿಗೆ ಕೊಡ್ತಾ ಇಲ್ಲ, ಅವ್ರಿಗೂ ಕೊಡೋಣ. ನೀನೇನಾಗಿದೆಯಪ್ಪ? ವೆರಿ ಗುಡ್. ನಿಮ್ಗೆ ಖುಷಿ ಆಯ್ತದಲ್ಲ? ಎಲ್ಲ ಕ್ರೀಡಾಪಟುಗಳಿಗೂ ಖುಷಿ ಆಗ್ತದಲ್ಲ? ನಾನು ಇವತ್ತಿನವರೆಗೆ ಕ್ರೀಡಾ ಇಲಾಖೆ ಕ್ರೀಡಾಪಟುಗಳಿಗೆ ಏನ್ ಕೇಳಿದ್ರು ಕೂಡ ಕೊಟ್ಟಿದ್ದೇನೆ. ಮುಂದೆನೂ ಕೂಡ ಕೊಡುತ್ತೇನೆ.
ಆಗ್ಬೋದಾ? ಪ್ರತಿಯೊಬ್ಬರು ಕೂಡ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು. ಹಾಗಂತೇಳಿ ಓದೋದನ್ನ ಮರಿ ಕುಡಿದು ಓದಬೇಕು, ಜೊತೆಗೆ ಕ್ರೀಡೆಯನ್ನು ಕೂಡ ಭಾಗವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನೀವು ಸರ್ವತೋಮುಖವಾದಂಥ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತು. ಈಗ ಪೊಲೀಸ್ ಇಲಾಖೆಯಲ್ಲಿ 2% ಇತ್ತು ರಿಸರ್ವೇಶನ್. ಉದ್ಯೋಗ ಸಿಗ್ಬೇಕಾದ್ರೆ ಅದನ್ನು 3% ಮಾಡಬೇಕು ಅಂತ ಹೇಳಿದ್ರು. ಕೂಡಲೇ ಒಪ್ಪಿಕೊಂಡು ನಾನು ಮಂಗಳೂರಿನಲ್ಲಿ ಅದನ್ನ ಘೋಷಣೆ ಮಾಡಿದೆ. ಈಗಾಗಲೇ ಆದೇಶ ಕೂಡ ಇಶ್ಯೂ ಆಗಿದೆ. ಕೆಲಸನೂ ಕೂಡ ಕೆಲವರಿಗೆಲ್ಲ ಸಿಕ್ಕಿದೆ. ಈಗ ಬಹುಮಾನ ತಗೊಂಡ್ರಲ್ಲ, ಗ್ರೂಪ್ 1 ಪೋಸ್ಟ್ DYSP ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಈಗ ಹಾಕಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಈಗ DYSP ಪೊಲೀಸ್ ಡಿಪಾರ್ಟ್ಮೆಂಟ್, ಸಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್, ಅಬ್ಕಾರಿ ಇಲಾಖೆ, ಕನ್ನಡದಲ್ಲಿ ಅಬ್ಕಾರಿ ಇಲಾಖೆ, ಇಂಗ್ಲಿಷ್ನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಅವರು ಮೇಲಕ್ಕೂ ಪ್ರಮೋಷನ್ ಬಂದು ಮೇಲಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ಸೊ ನೀವೆಲ್ಲರೂ ಕೂಡ ಉದ್ಯೋಗದಲ್ಲೂ ಬರಬೇಕು, ಮತ್ತೆ ಈ ನಾಡಿನ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಇಡೀ ರಾಜ್ಯದ ಹೆಮ್ಮೆ. ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಕೀರ್ತಿ ತರ್ಕ ಬಂದ್ರೆ ನೀವು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರೆ ಅದು ರಾಜ್ಯಕ್ಕೆ ಸಿಗ್ತಕ್ಕಂಥ ಗೌರವ, ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ಇವತ್ತು ಇಡೀ ದೇಶದಲ್ಲಿ 5ನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಅದು ಹೆಮ್ಮೆಯ ವಿಷಯ. ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು. ನೀವು ಒಲಿಂಪಿಕ್ ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ, ಆಮೇಲೆ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಬೇಕು. ನಾನು ಇನ್ನು ಮುಂದೆ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದ್ರೆ ಹೋಗೋದು ಕಷ್ಟ ಏನಿಲ್ಲ. ಈಗ 34 ಚಿನ್ನ ಗೆದ್ದಿರೋರು ಒಲಿಂಪಿಕ್ ಹೋಗೋದು ಕಷ್ಟ ಆಗ್ತದ? ಹಾಗಾದ್ರೆ ಕಷ್ಟ ಏನಾಗಲ್ಲ. ಬಟ್ ಪ್ರಯತ್ನ ಮಾಡಬೇಕು. ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ, ಅದನ್ನ ಡಿಸಿಪ್ಲಿನ್ ನಿಂದ ಅಭ್ಯಾಸ ಮಾಡಿದ್ರೆ ಮಾಡಬೇಕಾಗ್ತದೆ. ಅದಕ್ಕೆ ಯಾರ್ಯಾರು ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ ಅವರಿಗೆ ಭಾಗವಹಿಸಲಿಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ 10 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಜನರಿಗೆ ಪ್ರತಿ ವರ್ಷ 60 ಜನರಿಗೆ, 60 ಕ್ರೀಡಾಪಟುಗಳಿಗೆ, ಅದು ಮಹಿಳೆಯರಿರ್ಬೋದು ಪುರುಷರಿರ್ಬೋದು, ಅವರೆಲ್ಲರಿಗೂ ಕೂಡ ಅವರಿಗೆ ತರಬೇತಿ ಕೊಡಲಿಕ್ಕೆ 10 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆಮೇಲೆ ನಾನು ಕರ್ನಾಟಕದಲ್ಲಿ ಒಲಿಂಪಿಕ್ ನಲ್ಲಿ ಗೆದ್ರೆ, ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ರೆ, ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಗೆದ್ರೆ ಬಹುಮಾನ ಘೋಷಣೆ ಮಾಡಿದ್ದೀನಿ. 5 ಕೋಟಿ 5, 3, 2 ಒಲಿಂಪಿಕ್ ನಲ್ಲಿ ಗೆದ್ದವರಿಗೆ, ಚಿನ್ನ ಗೆದ್ದವರಿಗೆ 5 ಕೋಟಿ, ಬೆಳ್ಳಿ ಗೆದ್ದವರಿಗೆ 3 ಕೋಟಿ, ಕಂಚು ಗೆದ್ದವರಿಗೆ 2 ಕೋಟಿ.
ಅದಕ್ಕೆ ನಾನು ಇದನ್ನ ನಿಮಗೆ ಆಸೆ ತೋರಿಸ್ತಾ ಇಲ್ಲ. ಬಜೆಟ್ ಘೋಷಣೆ ಮಾಡಿದ್ದೀನಿ ನಾನು. ಬಜೆಟ್ ಘೋಷಣೆ ಮಾಡಿ ದುಡ್ಡುಗೋಸ್ಕರ ಕ್ರೀಡೆ ಮಾಡೋದಲ್ಲ, ದುಡ್ಡುಗೋಸ್ಕರ ಅಲ್ಲ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೀರ್ತಿ ತರಲಿಕ್ಕೋಸ್ಕರ ನಿಮ್ಮ ಪ್ರಯತ್ನ ಮಾಡಿದ್ರೆ ಬಹುಶಃ ಇದು ಕಷ್ಟ ಆಗಲಾರದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನೀವು ಒಲಿಂಪಿಕ್ನಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಹುಮಾನಗಳನ್ನು ಪಡೆಯಿರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನೀವೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಮತ್ತೆ ಅವ್ರ ತಂದೆ ತಾಯಿಗಳಿಗೂ ಕೂಡ, ಬಹಳ ಜನ ಇಲ್ಲಿ ತಂದೆ ತಾಯಿಗಳು ಬಂದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಅವ್ರ ತಂದೆ ತಾಯಿಗಳಿಗೂ ಕೂಡ ಮತ್ತೆ ಭಾಗವಹಿಸಿದವ್ರಿಗೆಲ್ಲರಿಗೂ, ಗೆಲ್ಲೋದು ಸೋಲೋದು ಇದ್ದೇ ಇರ್ತದೆ, ಆದ್ರೆ ಭಾಗವಹಿಸೋದು ಬಹಳ ಮುಖ್ಯ. ಈಗ ಒಲಿಂಪಿಕ್ನಲ್ಲಿ ಭಾಗವಹಿಸಬೇಕಾದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ, ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದೆ. ಅದರಿಂದ ಭಾಗವಹಿಸೋದು ಬಹಳ ಮುಖ್ಯ. ನೀವು ಬಹುಮಾನ ಗೆದ್ರೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಬೇರೆ ಇನ್ಯಾವುದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೆಲ್ಲರೂ ಕೂಡ ಒಲಿಂಪಿಕ್ನ ಗುರಿ ಇಟ್ಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇವತ್ತು 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಪದಕ ವಿಜೇತರಿಗೆ ಅತ್ಯಂತ ಸಂತೋಷದಿಂದ ಅದನ್ನು ಕೂಡ ಅವರ ಅಕೌಂಟ್ಗಳಿಗೆ, ಅವರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರಿಂದ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೂ, ವಿಜೇತರಿಗೆ ಧನ್ಯವಾದಗಳನ್ನು ಹೇಳಿ, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.